ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ರೌಂಡ್ಸ್ ಹಾಕಲಿದ್ದಾರೆ. ಸಿಎಂ ಆದಮೇಲೆ ಇದೇ ಮೊದಲ ಬಾರಿಗೆ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರೋದು. ಇವತ್ತು ಇಡೀ ದಿನ ಕನಕಪುರ ಕ್ಷೇತ್ರದಲ್ಲಿ ಸಿಎಂ ಸುತ್ತಾಟ ಇರುತ್ತೆ. 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ನಗರ ಪ್ರದೇಶದಲ್ಲಿ ಸಿಎಂ ರೌಂಡ್ಸ್ ಹಾಕ್ತಾರೆ. ಬೆಳಗ್ಗೆ 10 ಗಂಟೆಗೆ ಹಾರೋಹಳ್ಳಿಗೆ ಭೇಟಿ ಕೊಡಲಿದ್ದಾರೆ. ಹಾರೋಹಳ್ಳಿಯಿಂದ ಕನಕಪುರದವರೆಗೆ ರೋಡ್ ಶೋ. ಇದು ಸಿಎಂ ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇರುವ ಹಿನ್ನೆಲೆ ಕನಕಪುರದಾದ್ಯಂತ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಮುಖ್ಯಮಂತ್ರಿ ಆದಮೇಲೆ ಇದೇ ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ವಿಶೇಷ ಹಾರ ತಯಾರಾಗಿರೋದನ್ನು ನೋಡ್ತಾ ಇದ್ದೀವಿ. ಹಾರೋಹಳ್ಳಿಗೆ ಸಿಎಂ ಡಿಕೆ ಭೇಟಿ ಕೊಡ್ತಾ ಇದ್ದು ಅವರಿಗಾಗಿ 20 ಅಡಿಯ ಬೃಹತ್ ಹಾರ ರೆಡಿಯಾಗಿದೆ. ಸಿಎಂಗೆ ದೃಷ್ಟಿಯಾಗಿದೆ ಅಂತ ಹೇಳಿ ಸ್ಪೆಷಲ್ ಹಾರ ತಯಾರಿ ಮಾಡಿದ್ದಾರೆ. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಇರುವಂತಹ ಹಾರ ಅದು. ಆ ಬೃಹತ್ ಹಾರ ಹಾಕಲಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕ್ರೇನ್ ಮೂಲಕ ಹಾರ ಅಭಿಮಾನಿಗಳಿಂದ ಹಾಕಲಿದ್ದಾರೆ. ಬೃಹತ್ ಹಾರ ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಎಲ್ಲವನ್ನೂ ಕೂಡ ಅಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಮೆಟಲ್ ಡಿಟೆಕ್ಟರ್ ಮೂಲಕ ಹಾರ ಪರಿಶೀಲನೆ. ಮತ್ತೊಂದು ಕಡೆ ಬೃಹತ್ ಸೇಬಿನ ಹಾರ ಕೂಡ ರೆಡಿಯಾಗಿದೆ. ಒಂದು ಕಡೆ ಸೇಬಿನ ಹಾರ, ಮತ್ತೊಂದೆಡೆ ದೃಷ್ಟಿಯಾಗಿದೆ ಅಂತ ಹೇಳಿ ಅವರಿಗೆ ಬೃಹತ್ ಆದಂಥ ಒಂದು ಸ್ಪೆಷಲ್ ಹಾರ ತಯಾರಿಯಾಗಿದೆ. ಅದು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾರ. ನಮ್ಮ ಪ್ರತಿನಿಧಿ ಪ್ರಶಾಂತ್ ತಯಾರಿ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡಲಿದ್ದಾರೆ. ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಇವತ್ತು ಸಿಎಂ ಮುಖ್ಯಮಂತ್ರಿ ಆದ್ಮೇಲೆ ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಹೇಗೆ ಕಂಡು ಬರ್ತಾ ಇದೆ ಅಂತ? ಪ್ರತಿಮಾ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಣ್ಣಿನ ಮಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ಸ್ವಕ್ಷೇತ್ರ ಕನಕಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕನಕಪುರ ಕ್ಷೇತ್ರದಿಂದ 8 ಬಾರಿ ಸಿಎಂ ಆಗಿರುವಂಥದ್ದು. ಹಾಗಾಗಿ ಕ್ಷೇತ್ರದ ಜನರಿಗೆ, ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಹಾರೋಹಳ್ಳಿಗೆ ಬರ್ತಾರೆ. ಆ ಒಂದು ಸ್ಥಳದಲ್ಲಿದ್ದೀನಿ, ನೀವು ಕೂಡ ನೋಡ್ಬೋದು. ಪ್ರಮುಖವಾಗಿ ಸಿಎಂ ಆದ ನಂತರದಲ್ಲಿ ಮೊದಲ ಬಾರಿಗೆ ಹಾರೋಹಳ್ಳಿ ಮತ್ತೆ ಸ್ವಕ್ಷೇತ್ರ ಕನಕಪುರಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಕಾರ್ಯಕರ್ತರು ಅವರನ್ನ ಸ್ವಾಗತಿಸೋಕೆ ಭರ್ಜರಿ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ 10 ಗಂಟೆ ಸುಮಾರಿಗೆ ನೇರವಾಗಿ ಬೆಂಗಳೂರಿನಿಂದ ಹಾರೋಹಳ್ಳಿಗೆ ಬರ್ತಾರೆ. ಹಾರೋಹಳ್ಳಿಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲರೂ ಕೂಡ ಭರ್ಜರಿ ಸ್ವಾಗತವನ್ನ ಮಾಡೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇಡೀ ಹಾರೋಹಳ್ಳಿ ಪಟ್ಟಣದಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಟೌಟ್ಗಳು, ಬ್ಯಾನರ್ಗಳು ರಾರಾಯಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಕೋರುವಂತ ಕಟೌಟ್ಗಳು, ಬ್ಯಾನರ್ಗಳೆಲ್ಲವೂ ಕೂಡ ರಾರಾಯಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಿಎಂ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು. ಮತ್ತೊಂದು ಕಡೆ ಅವರನ್ನ ಸ್ವಾಗತಿಸಕ್ಕೆ ವಿವಿಧ ಬಗೆಯ ಹಾರಗಳನ್ನು ಕೂಡ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಕೂಡ ತಯಾರಿ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ದೃಷ್ಟಿಯಾಗಿದೆ. ಯಾವುದೇ ರೀತಿ ಮತ್ತೆ ದೃಷ್ಟಿ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ 20 ಅಡಿ ಉದ್ದದ ಒಂದು ಹಾರವನ್ನು, ಪ್ರಮುಖವಾಗಿ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾರವನ್ನು ಕೂಡ ಈಗಾಗಲೇ ತಯಾರು ಮಾಡ್ಕೊಂಡಿರುವಂಥದ್ದು. ಒಂದು ಕಡೆ ಅವರಿಗೆ ದೃಷ್ಟಿಯಾಗಿದೆ, ಮತ್ತೊಂದು ಕಡೆ ದೃಷ್ಟಿ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಹಾರವನ್ನು ಹಾಕೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ವಿವಿಧ ಆಪಲ್ ಹಾರಗಳಾಗಿರ್ಬೋದು, ಹೂವಿನ ಹಾರಗಳನ್ನು ಕೂಡ ರೆಡಿ ಮಾಡ್ಕೊಂಡಿರೋದು. ಇಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಕೂಡ ಇದ್ದಾರೆ. ಸರ್, ಹೇಗೆ ವೆಲ್ಕಮ್ ಮಾಡ್ಕೊಳ್ಳೋಕೆ ತಯಾರಾಗಿದ್ದೀರಿ? ಸರ್, ನಮ್ಮ ನಾಡಿನ ದೊರೆ, ನಮ್ಮ ಈ ಜಿಲ್ಲೆಯ ಮಣ್ಣಿನ ಹೆಮ್ಮೆಯ ಪುತ್ರ, ನಮ್ಮ ಜಿಲ್ಲೆಗೆ ಪ್ರಥಮವಾಗಿ, ಅದು ನಮ್ಮ ಹಾರೋಹಳ್ಳಿ ತಾಲೂಕಿಗೆ, ನೂತನ ತಾಲೂಕಿಗೆ ಮೊದಲನೇದಾಗಿ ಆಗಮಿಸ್ತಾ ಇದ್ದಾರೆ. ಅವನು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಅದ್ದೂರಿಯಾಗಿ ಮನೆ ಮಗ ಅನ್ನೋ ರೀತಿಯಲ್ಲಿ ಸ್ವಾಗತ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ರಾಜ್ಯದ ದೃಷ್ಟಿಯಲ್ಲ, ದೇಶದ ದೃಷ್ಟಿ ಕೂಡ ನಮ್ಮ ನಾಯಕರ ಮೇಲೆ ಇರೋದ್ರಿಂದ ಆ ದೃಷ್ಟಿ ದೋಷ ಇವರಿಗೆ ನಿವಾರಣೆ ಆಗಲಿ. ಇನ್ನು ಮುಂದಕ್ಕೆ ಈ ನಾಡನ್ನು ಸುಭಿಕ್ಷವಾಗಿ ಅವರು ರಾಜ್ಯವನ್ನು ನಡೆಸ್ಕೊಡ್ಲಿ ಅಂತೇಳಿ ನಾವು ಆ ದೃಷ್ಟಿ ತೆಗಿಲಿಕ್ಕೆ ಈ ಒಂದು ಹಾರನ ತಯಾರು ಮಾಡ್ಕೊಂಡಿದ್ದೀವಿ ಸರ್. ಮತ್ತೊಂದು ಕಡೆ 8 ಬಾರಿ ಕನಕಪುರದಿಂದ ಗೆಲ್ಸಿದ್ದಾರೆ. ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಸಿಎಂ ಆದ ನಂತರದಲ್ಲೇ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಇವೆಲ್ಲರೂ ನಮ್ಮ ಯುಗಾದಿ ಹಬ್ಬ ಮಾಡ್ದಂಗೆ ನಮ್ಮ ಕನಕಪುರ ತಾಲೂಕಿನ ಜನತೆ ಮಾಡ್ತಾಯಿದ್ವಿ. ನಾವು ಕನಕಪುರ ತಾಲೂಕಿನವರು ಈಗ ಹೊಸದಾಗಿ ಹಾರೋಹಳ್ಳಿ ತಾಲೂಕಾಗಿದೆ. ಈ ಎಲ್ಲ ಜನಾಂಗದವರು ಸಹ ಇವೆಲ್ಲ ಒಗ್ಗೂಡಿ ಆ ನಾಡಿನ ದೊರೆಗೆ ಡಿ ಕೆ ಶಿವಕುಮಾರ್ ನಡೆದಂಥ ಸರ್ಕಾರ ನಡೆಸ್ತಕ್ಕಂಥ ಧೀಮಂತ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮೊದಲನೇದಾಗಿ ಹೆಣ್ಮಕ್ಳು ಸಹ ಖುಷಿಯಾಗಿದ್ದಾರೆ. ಈಗ ವಿದ್ಯಾರ್ಥಿಗಳು ಸಹ ಖುಷಿಯಾಗಿ ನಾವು ಇದು ನಾಡಿನ ದೊರೆನ ವೆಲ್ಕಮ್ ಮಾಡಬೇಕು ಅಂತ ಅವರು ಸಹ ಎಲ್ಲ ಬಂದು ಇಲ್ಲಿ ಹುಮ್ಮಸ್ವಾಗಿ ಸೇರ್ಕೋತಾ ಇದ್ದಾರೆ. ಈ ಹಾರ ಮಾಡಿಸಿರ್ತಕ್ಕಂಥದ್ದು ಆ ಎಲ್ಲ ದೃಷ್ಟಿ ದೋಷ ಹೋಗಲಿ, ಅದಕ್ಕೆ ಹಾರೋಹಳ್ಳಿ ತಾಲೂಕು ಬಂದು ದೃಷ್ಟಿ ದೋಷ ತೆಗೆಸ್ಕೊಂಡು ನಾಡಿನ ದೊರೆ ಸುಭಿಕ್ಷವಾಗಿ ಮಳೆ ಬೆಳೆ ಆಗಲಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗಾಗಲೇ ಬೆಳಗ್ಗೆಯಿಂದ ತಾವು ಬಂದು ಇಲ್ಲಿ ನಿಂತುಕೊಂಡಿದ್ದೀರಿ ಸರ್. ಕೆಲವೇ ನಿಮಿಷಗಳು ಬರ್ತಾರೆ, ಹೇಗೆ ಅನಿಸ್ತಿದೆ ಸರ್? ಭಾಳ ಸಂತೋಷ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ
ನಿಮ್ಗೆ ತಿಳಿದಾಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇರೋರು, ನಾವು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ನಮ್ಮೆಲ್ಲರ ಪ್ರಾರ್ಥನೆ ವಿಫಲ ಆಗದೆ ಅವರು ಇವತ್ತು ಸಿ ಎಮ್ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು ದಾರ್ಶನಿಕ ನುಡಿ ಇದೆ, ಏನು ಅಂತ ಹೇಳಿದ್ರೆ, ಮನುಷ್ಯ ಗೆದ್ದಾಗ ಜೊತೆಗೆ ಬರ್ತಾರಲ್ಲ ಅವ್ರನ್ನ ಮರೆತುಬಿಡು ಪರವಾಗಿಲ್ಲ, ಗೆಲ್ಲ ಕಾರಣ ಇರ್ತಾರಲ್ಲ ಅವ್ರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಇವತ್ತು ದಿವಸ ಕೃತಜ್ಞತೆ ಸಲ್ಲಿಸಬೇಕು. ನಾನು ಕೃತಜ್ಞತಾ ಸಮರ್ಪಣಾ ಸಭೆ ಭಾಗಿಯಾಗು ಅಂತೇಳಿ ಪ್ರಥಮ ಬಾರಿಗೆ ನಮ್ಮ ತಾಲೂಕಿನ ಮಗ ಬರ್ತಾಯಿದ್ದಾನೆ. ಎಲ್ಲ ಭಾಳ ಸಂತೋಷದಿಂದ ಅವ್ರನ್ನ ಒಂದ್ ಕಡೆ ಕೃತಜ್ಞತೆನ ಸಲ್ಲಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಕನಕಪುರ ರಸ್ತೆವರೆಗೂ ಕೂಡ ಅವರು ಮೆಟ್ರೋದಲ್ಲಿ ಸಂಚರಿಸಲಿದ್ದಾರೆ. ವಿಧಾನಸೌಧ ಮೆಟ್ರೋ ಸ್ಟೇಷನ್ನಿಂದ ಡಿಕೆಶಿ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸ್ತಾರೆ. ಕನಕಪುರ ರಸ್ತೆವರೆಗೂ ಕೂಡ ಮೆಟ್ರೋದಲ್ಲೇ ಪ್ರಯಾಣ. ಝೀರೋ ಟ್ರಾಫಿಕ್ನಿಂದಾಗಿ ವಾಹನ ಸವಾರರಿಗೆ, ಸಾರ್ವಜನಿಕರಿಗೆ ಏನು ತೊಂದರೆಯಾಗುತ್ತೆ, ಆ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲೇ ಸಂಚರಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಸಿಎಂ. ಕನಕಪುರ ರಸ್ತೆವರೆಗೆ ಮೆಟ್ರೋದಲ್ಲಿ ಹೋಗಿ ನಂತರ ರಸ್ತೆ ಮಾರ್ಗವಾಗಿ ತಮ್ಮ ಸ್ವಕ್ಷೇತ್ರಕ್ಕೆ ತೆರಳುತ್ತಾರೆ. ಬೆಳಗ್ಗೆ 9 ಗಂಟೆಗೆ ಮೆಟ್ರೋದಲ್ಲಿ ಸಂಚಾರ ಅವರದು ಇನ್ನೇನು ಆರಂಭ ಆಗಬೇಕಿತ್ತು. ಇವತ್ತು ರಾತ್ರಿಯೇ ಅವರು ಬೆಂಗಳೂರಿಗೆ ಕೂಡ ವಾಪಸ್ ಆಗ್ತಾರೆ. ಝೀರೋ ಟ್ರಾಫಿಕ್ನಿಂದ ವಾಹನ ಸವಾರರಿಗೆ ಸಮಸ್ಯೆಗಳಾಗುತ್ತೆ ಅನ್ನೋ ದೃಷ್ಟಿಯಿಂದಾಗಿ ಅವರು ಮೆಟ್ರೋದಲ್ಲಿ ಸಂಚಾರ ನಡೆಸೋದಕ್ಕೆ ಮುಂದಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ.